ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀರಾಯರ ಭಕ್ತರಿಗೆ ಇತ್ತೀಚೆಗೆ ನಡೆದಂಥ ಸುಮಾರು ಆಗಸ್ಟ್ ತಿಂಗಳಿನಲ್ಲಿ ಅಂತ ಹೇಳ್ಬೋದು, ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ 2 ತಿಂಗಳ ಹಿಂದೆ ರಾಯರು ಭಕ್ತನಿಗೆ ಅವನ ಆಸೆಯನ್ನು ನೆರವೇರಿಸಿದಂಥ ವಿಸ್ಮಯ ಪವಾಡವೊಂದನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ನನಗೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಮಾರು ಆ ತಿಂಗಳಿನಲ್ಲಿ ನಾನು ಅಕಸ್ಮಾತ್ತಾಗಿ ಬೆಂಗಳೂರಿಗೆ ಹೋಗಿದ್ದೆ. ನನ್ನ ಸ್ನೇಹಿತನ ಹೆಸರು ಸುದರ್ಶನ ಅಂತ. ಈಗ ಕೆಲವಾರು ವರ್ಷಗಳಿಂದ ಆತನ ಭೇಟಿ ಆಗಿರಲಿಲ್ಲ. ಕಳೆದ ನವೆಂಬರ್ ತಿಂಗಳಿನಲ್ಲಿ ಬೆಂಗಳೂರು ಹೋಗಿದ್ದಾಗ ಅದರ ಹತ್ತಿರದಲ್ಲಿ ಒಂದು ರಾಯರ ಮಠ ಇದೆ. ನಾನು ಪ್ರತಿನಿತ್ಯ ಅಲ್ಲಿ ಹೋಗ್ತಾ ಇದ್ದೆ. ಸುಮಾರು 4-5 ದಿವಸಗಳಾದ ಮೇಲೆ ಒಂದು ದಿವಸ ರಾಯರ ದರ್ಶನ ಪಡೆದು ಹೆಜ್ಜೆ ನಮಸ್ಕಾರ ಮಾಡಿಬಿಟ್ಟು ಒಂದು ಕಡೆ ರಾಯರನ್ನು ನೆನೆಸಿಕೊಂಡು ಕೂತಿದ್ದೆ. ಅಕಸ್ಮಾತ್ತಾಗಿ ನನ್ನ ಒಬ್ಬ ಬಹಳ ನನಗೆ ಬೇಕಾದವ ಸ್ನೇಹಿತ ಅಂತ ಹೇಳ್ಬೋದು, ಒಂದು ರೀತಿಯಲ್ಲಿ ಅಪರೂಪದ ಭೇಟಿ ಅಂತ ಹೇಳ್ಬೋದು, ಸುದರ್ಶನ ಅಂತ ಅಲ್ಲಿಗೆ ಬರ್ತಾ ಇದ್ದಾನೆ ಅಂತ ನನಗೆ ಸ್ವಲ್ಪವೂ ಗೊತ್ತಿಲ್ಲ. ಅವನ ನಿರೀಕ್ಷೆಯೂ ಮಾಡಿರಲಿಲ್ಲ. ಇದನ್ನೇ ಹೇಳುವುದು ನೋಡಿ, ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಯಾವ ಕ್ಷಣದಲ್ಲಿ ಯಾವ ರೂಪದಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ಅನುಕೂಲಕ್ಕೆ ತಕ್ಕಂತೆ ಪವಾಡ ಮಾಡುತ್ತಾರೆಂದು ಊಹಿಸಿಕೊಳ್ಳಲಿಕ್ಕೂ ಆಗುವುದಿಲ್ಲ. ನಾವು ಕಾಯಬೇಕಷ್ಟೆ. ನಾನು ರಾಯರ ಮಠಕ್ಕೆ ಹೋಗಿ ಕುಳಿತಿದ್ದಾಗ ಆತನ ಪ್ರವೇಶ ಆಯಿತು. ನನ್ನನ್ನು ನೋಡ್ದ, ವಿಸ್ಮಯದಿಂದ ನೋಡಿದ ತಕ್ಷಣನೇ ಅವನು ಗೊಳೋ ಅಂತ ಅತ್ತ ತುಂಬ ಮರುಗಿದ. ನಾನು ಕೇಳಿದೆ, ಸುದರ್ಶನ ಹೇಗಿದ್ದೀಯಾ, ಎಷ್ಟು ವರ್ಷಗಳಾಯ್ತು ನಿನ್ನ ನೋಡಿ, ಹೇಗಿದೆ ನಿನ್ನ ತಂದೆ ತಾಯಿ, ನಿನ್ನ ಹೆಂಡತಿ, ಸಂಸಾರ ಹೇಗಿದೆಯಪ್ಪ ಅಂತ ಕೇಳಿದೆ. ಹೀಗೆ ಕುಶಲೋಪರಿಯಾಗಿ ಮಾತನಾಡ್ತಾ ಇದ್ದಾಗ ಸುಮ್ಮನೆ ಹತ್ಕೊಳ್ತಾ ಇದ್ದ. ಅವನಿಗೂ ಸುಮಾರೊಂದು 50-52 ವರ್ಷಗಳಾಗಿರಬಹುದು. ತನ್ನ ದುಃಖವನ್ನು ತೋಡ್ಕೊಂಡ ಈ ಥರ ನನಗೆ ಒಂಥರ ಕಿರಿಕಿರಿ ಆಯಿತು. ಆತನ ಜೀವನದ ವೈಖರಿ ಹೇಗಿತ್ತಂದರೆ, ಸುಮಾರು 28-30 ವರ್ಷಗಳಲ್ಲೇ ಆತನಿಗೆ 1 ಲಕ್ಷ ರೂಪಾಯಿ ಸಂಬಳ ಇರುವ ಒಂದು ದೊಡ್ಡ ಕಂಪನಿಯಲ್ಲಿ ಇದ್ದವ. ಪರಮ ರಾಯರ ಭಕ್ತ. ಅವನ ತಂದೆ ತಾಯಿಗಳು ಕೂಡ ಅವನನ್ನು ಚೆನ್ನಾಗಿ ರಾಯರ ಭಕ್ತರಾಗಿ ಮಾಡಿದರು. ಸದಾಕಾಲ ಹಾರೈಸುತ್ತಿದ್ದರು. ಒಳ್ಳೆಯ ಸುಜೀವಿಗಳು. ಅಂಥ ಸಂಸಾರ ಬಹಳ ವಿರಳ. ಆದರೆ ಈ ಸುದರ್ಶನನಿಗೆ ಯಾವ ರೀತಿಯಲ್ಲಿ ಹೊರಗಿನ ಫ್ರೆಂಡ್ಸ್ ಇಲ್ಲ, ಸ್ನೇಹಿತರೇ ಇಲ್ಲ. ಅವ್ರ ಸ್ನೇಹಿತರು ಯಾರಂದರೆ ತಂದೆ ತಾಯಿಗಳೇ. ಹೊರಗಡೆ ಸ್ನೇಹಿತರು ಅಂದರೆ ನಾನೊಬ್ಬ. ಸುಮಾರು 30 ವರ್ಷಗಳಿಂದ ನನ್ನ ಜೊತೆಯಲ್ಲಿದ್ದವ. ಕೆಲವಾರು ವರ್ಷಗಳಿಂದ ಸ್ವಲ್ಪ ಇಬ್ಬರು ದೂರ ಆದವು. ಅವನು ಎಂಥ ಪರಮ ಭಕ್ತ ಅಂದರೆ ಪ್ರತಿನಿತ್ಯ ರಾಯರನ್ನು ಮನಸಾರೆ ನೆನೆದು ಸಂಪೂರ್ಣ ಪೂಜೆಯ ನಂತರವೇ ನೀರು ಕುಡಿತಿದ್ದ ಅಂಥ ಭಕ್ತ ಅವನು. ರಾಯರ ಕಂಡ್ರೆ ಅವನಿಗೆ ಪರಮ ಪಂಚಪ್ರಾಣ. ರಾಯರನ್ನು ಸಂಪೂರ್ಣವಾಗಿ ಪೂಜಿಸಿದ ನಂತರವೇ ಅವನು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದ. ಅಲ್ಲಿವರೆಗೂ ಬಹಳ ನಿಷ್ಠೆಯಲ್ಲಿರ್ತಿದ್ದ. ಒಂದು ತೊಟ್ಟು ನೀರು ಕೂಡ ಕುಡಿತಿರಲಿಲ್ಲ. ಅಂಥ ನಿಷ್ಠಾವಂತ ಅಂತ ಹೇಳ್ಬೋದು. ಆತನನ್ನು ಕೈ ಹಿಡಿದ ಹೆಂಡತಿಯು ಕೂಡ ಅವನಷ್ಟೇ ನಿಷ್ಠಾವಂತೆ. ಚಾಚು ತಪ್ಪದೆ ಗಂಡನಿಗೆ ಆಯಾ ಕಾಲಕ್ಕೆ ಏನೇನು ಬೇಕೋ ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸೇವೆಯನ್ನು ಪ್ರೀತಿಯಿಂದ ಮಾಡ್ತಾ ಇದ್ಲು. ಎಲ್ಲ ರೀತಿಯಲ್ಲೂ ಸಹಕರಿಸುತ್ತಿದ್ದಳು. ಗಂಡ ಹೆಂಡತಿ, ತಂದೆ ತಾಯಿ, ಈ 4 ಮಂದಿ ಅವರಲ್ಲಿ ಯಾವ ರೀತಿಯೂ ಕೂಡ ಭಿನ್ನಾಭಿಪ್ರಾಯವೇ ಇರುತ್ತಿರಲಿಲ್ಲ.
ಏನೇ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಕೂಡ ಈ 4 ಮಂದಿಯು ಕುಳಿತುಕೊಂಡು ಚರ್ಚಿಸಿ ಏಕಾಭಿಪ್ರಾಯವನ್ನು ಮಂಡಿಸುತ್ತಿದ್ದರೂ ಇಂತಹ ಸಂಸಾರ ನನ್ನ ಪ್ರಕಾರದಲ್ಲಿ ಲಕ್ಷ್ಯಕ್ಕೆ ಒಂದಿರ್ಬೋದೇನೋ ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣ ಈ 4 ಮಂದಿಗೂ ಒಂದು ಇತ್ತು ಮನಸ್ಸಿನಲ್ಲಿ. ಶ್ರೀ ರಾಘವೇಂದ್ರ ಸ್ವಾಮಿಗಳವರೇ ನಮ್ಮ ಸಂಸಾರವನ್ನು ನಿರ್ವಹಿಸುತ್ತಿದ್ದಾರೆ, ನಮ್ಮ ಸಂಸಾರವನ್ನು ಒತ್ತಿದ್ದಾರೆ. ಸದಾಕಾಲ ಅವರೇ ನಮಗೆ ಬಾಳಿನ ದೀಪ. ಅಂತಹವರು ನಮಗೆಲ್ಲ ಗುರುಗಳಾಗಿದ್ದಾಗ ನಾವೆಲ್ಲ ಇಷ್ಟರವರು. ನಾನೆಚ್ಚು ಎಂತ ಅಹಂಕಾರನೂ ಇರ್ತಿರಲಿಲ್ಲ. ಬಿಗುಮಾನ, ಒದ್ದಟತನ ಇವೆಲ್ಲ ಎಲ್ಲಿಂದ ಬರಬೇಕು ಅವರಿಗೆ? ಕ್ಷುಲ್ಲ ಮಾನವರು ನಾವು ಎಂದು ಜೀವನದಲ್ಲಿ ಬಹಳ ಪರಮ ಸಂತೋಷದಿಂದ ಮಹಾಭಕ್ತರಾಗಿದ್ದಂಥವರು. ಆದರೆ ಸುಮಾರು 55 ವರ್ಷ ಆದಾಗಲೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಆ ಸಂಸಾರವನ್ನು ಇಂದಿನಿಂದ ಹೊತ್ತು ತಂದವರು ನೇರವಾಗಿ ಅಲ್ಲದೆ. ಅವರು ಯಾವುದೇ ರೀತಿಯಲ್ಲಿ ಸಮಸ್ಯೆ ಬಂದರೂ ಕೂಡ ಅವರ ಸ್ವಪ್ನದಲ್ಲಿ ಸೂಚನೆ ಕೊಡೋದಾಗಲಿ ಅಥವಾ ದರ್ಶನ ಕೊಡುವುದಾಗಲಿ ಯಾವುದೂ ಇಲ್ಲ. ಇಂಥರದ್ದು ಇಂದಿನಿಂದ ಅವರು ಅನುಗ್ರಹ ಮಾಡ್ತಿದ್ದವರು. ಅವರ ನಂಬಿಕೆಗೆ ತಕ್ಕಂತೆ ಯಾವ ನೋವು ಕೊಡದಂತೆ ಕಾಪಾಡಿದವರು. ಆದರೆ ನನ್ನ ಗೆಳೆಯನಾದ ಸುದರ್ಶನನಿಗೆ ಒಂದು ಕೊರತೆ ಇತ್ತು. ಆ ಕೊರತೆ ಕೇವಲದಾಗಿರಲಿಲ್ಲ, ಆತನ ಜೀವನದ ಕೊರತೆ ಅಂತ ಹೇಳ್ಬೋದು. ಏನಂದರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಇಷ್ಟು ವರ್ಷ ಪೂಜೆ ಮಾಡ್ತಾ ಇದ್ದೀನಿ, ನಾನು ನೆನೀತಾ ಇದ್ದೀನಿ, ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆದರೆ ಅವರು ಯಾಕೆ ನನಗೆ ಒಂದು ರೀತಿಯಲ್ಲಿ ಒಂದು ಸ್ವಪ್ನದಲ್ಲೂ ಕೂಡ ಬಂದು ನನಗೆ ನಿದರ್ಶನ ಕೊಡೋದಾಗಲಿ ಅವರ ರೂಪವನ್ನು ತೋರಿಸೋದಾಗಲಿ ನನಗಿಲ್ವಲ್ಲ ಅಂತ ಭಾಳ ಮರುಕಪಟ್ಟಿದ್ದ. ಎಲ್ಲರೂ ಈಗಿನ ಕಾಲದಲ್ಲಿ ರಾಯರು ಈ ಕೆಲಸ ಮಾಡಿಕೊಡಿ, ಎಲ್ಲ ಕೆಲಸ ಮಾಡಿಕೊಡಿ ಅಂತ ಸ್ವಪ್ನದಲ್ಲಿ ಬಂದು ಸೂಚನೆ ಕೊಡಿ ಅಂತ ಈ ಥರ ಕೇಳ್ತೀವಿ ನಾವೆಲ್ಲ. ಆದರೆ ನನಗೆ ಯಾಕೆ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಸ್ವರೂಪವನ್ನು, ತಮ್ಮ ದರ್ಶನವನ್ನು ಕೊಡ್ತಾ ಇಲ್ಲ, ಅವರು ಹೇಗಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂತ ಇದನ್ನು ಅವನು ತುಂಬ ರೀತಿಯಲ್ಲಿ ಪ್ರಯತ್ನಪಟ್ಟು ಸೋತೋಗಿದ್ದ. ಇದನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ನಾನು ಹೋಗಿದ್ದಾಗ ಅಕಸ್ಮಾತ್ತಾಗಿ ಸಿಕ್ಕಿದ್ನಲ್ಲ ಸುದರ್ಶನ. ಅವನು ಕಣ್ಣಲ್ಲಿ ನೀರು ಹಾಕ್ಕೊಂಡು ಮರುಗಿದ. ನೀರೆಲ್ಲ ಮುಳುಗಿ ಹೋದ ಅಂತ ಹೇಳ್ಬೋದು. ನಾನು ಕೂಡ ಸಾಂತ್ವನದ ನುಡಿಯನ್ನು ಹೇಳಿ ಜೊತೆಗೆ ಹೇಳಿದೆ, ಸುದರ್ಶನ, ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಸ್ವಪ್ನದಲ್ಲಿ ದರ್ಶನ ಕೊಟ್ಟಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ, ಮರುಗಬೇಡ. ಯಾವ ಕಾರಣಕ್ಕಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ನಿನಗೆ ದರ್ಶನ ಕೊಟ್ಟಿಲ್ಲವೆಂದು ತಿಳಿದಿದ್ದೆಯಾ? ನಿನ್ನನ್ನು ಕಷ್ಟಗಳ ಸುಳಿಯಲ್ಲಿ ಸಿಕ್ಕಿಸಿದಾಗ ನಿನಗೆ ಸ್ವಪ್ನ ಸೂಚನೆ ಕೊಡ್ತಿದ್ರು, ಇಲ್ಲವೋ? ಆದರೆ ನಿನ್ನ ಜೀವನದಲ್ಲಿ ಯಾರಿಗೂ ಇಲ್ಲದಂಥ ಸುಖದಲ್ಲಿ ಮಲಗಿಸಿದ್ದಾರಲ್ಲ, ಮತ್ತ್ಯಾಕೆ ಚಿಂತೆ? ಹೋಗಲಿ, ನಿನಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ನೋಡಬೇಕು ಅಂತ ಆಸೆ ಇದೆ ಅಲ್ವಾ? ನಾನು ಕೂಡ ನಿನ್ನ ಪರವಾಗಿ ಕೇಳ್ಕೊಳ್ತೇನೆ. ಗುರು ರಾಘವೇಂದ್ರ, ನಿನ್ನ ಭಕ್ತನು ಅವನ ಪುಣ್ಯ ಏನಾದರೂ ಜಾಸ್ತಿ ಇದ್ದರೆ ನಿನ್ನನ್ನು ನೋಡಬೇಕೆಂಬ ಹಂಬಲ ಅವನಿಗಿದೆ. ದಯವಿಟ್ಟು ಅವನಿಗೆ ಸ್ವಪ್ನದಲ್ಲಿ ನೀವು ಕಾಣಿಸಿಕೊಳ್ಳಬೇಕು ಮಹಾಪ್ರಭು ಅಂತ ನಾನು ಕೇಳ್ಕೊಳ್ತೀನಪ್ಪ ಅಂತ ಅವನಿಗೆ ಹೇಳಿ ನಾನು ನಮ್ಮೂರಿಗೆ ಹೊರಟು ಬಂದೆ. ಬರಬೇಕಾದ್ರೆ ಸುದರ್ಶನಿಗೆ ಹೇಳಿದೆ, ನೋಡಪ್ಪ, ರಾಯರನ್ನು ಸದಾಕಾಲ ನೆನೆದುಕೊಂಡು ಜೀವಿಸು ಅಂತ ಹೇಳಿ ನನ್ನ ಪಾಡಿಗೆ ಬಂದೆ. ನಾನು ಬಂದ 1 ವಾರದಲ್ಲಿ, ಅಂದರೆ ಸುಮಾರು 10 ದಿವಸ ಆಗಿರ್ಬೋದು, ಸುದರ್ಶನ ನನಗೆ ಫೋನ್ ಮಾಡಲಿಲ್ಲ. ಒಂದು ಪೋಸ್ಟ್ ಮೂಲಕ ನಮ್ಮ ಮನೆಗೆ ಒಂದು ಲೆಟ್ರ್ ಬಂತು. ನನಗೆ ಆಶ್ಚರ್ಯ ಆಯಿತು, ಇದೇನಿದು ಲೆಟ್ರ್ ಬಂದಿದೆ ಪೋಸ್ಟ್ ಮೂಲಕ ಅಂತೇಳಿ ತೆಗೆದು ನೋಡಿದೆ. ಅದು ನನ್ನ ಗೆಳೆಯಂದ ಪತ್ರ. ನನಗೆ ಬರೆದಿದ್ದಾನೆ, ತೇಜ, ನನ್ನ ಜೀವನ ಸಾರ್ಥಕವಾಯಿತು, ನನ್ನ ಆಸೆ ನೆರವೇರಿತು. ಶ್ರೀ ರಾಘವೇಂದ್ರ ಪ್ರಭುಗಳು ನನ್ನನ್ನು ಕೈ ಬಿಡಲಿಲ್ಲ. ನಾನು ಶ್ರೀ ರಾಯರನ್ನು ಕಂಡೆ. ನನ್ನ ಪುಣ್ಯ ಬರೀ ನನ್ನ ಆರಾಧ್ಯ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಾತ್ರವಲ್ಲ. ಬೆಳಗಿನ ಜಾವ ಸುಮಾರು 3 ಗಂಟೆ 45 ನಿಮಿಷದಿಂದ 4 ಗಂಟೆ 45 ನಿಮಿಷ ಅಲ್ಲಿವರೆಗೂ ಕೂಡ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಅವತ್ತಿನ ದಿವಸ ಹೊರೆಯಲ್ಲಿ ನೋಡಿದಾಗ ಪುಷ್ಯ ನಕ್ಷತ್ರ ಇತ್ತು. ಯಾರೋ ಬಾಗಿಲು ತಟ್ಟಿದಂತಾಯಿತು. ಸುಮಾರು 3:45ಗೆ ಹೋಗಿ ಬಾಗಿಲು ತೆರೆದೆ ತೇಜ. ಸುಮಾರು 50 ವರ್ಷದ ಹೆಂಗಸು ಒಳಗೆ ಬಂದರು. ನೋಡಿದೊಡನೆಯೇ ಕಣ್ಣು ಬೆಳಕಿನಿಂದ ಕಣ್ಣು ಬಿಡೋದಕ್ಕೆ ಆಗ್ತಾ ಇಲ್ಲ. ಅರಿಶಿಣ ಕುಂಕುಮ ಶೋಭಿತಳಾಗಿ
ಅವಳ ಮುಖದಲ್ಲಿ ಸಂಭ್ರಮಿಸುತ್ತಿತ್ತು. ಅದು ನನಗೆ ಕನಸಾಗಿ ಕಂಡಿರಲಿಲ್ಲ, ನೇರವಾಗಿ ಕಾಣ್ತಾ ಇದ್ದೀನೇನೋ ಅನಿಸ್ತು. ನಾನು ಕೇಳಿದೆ, ಅಮ್ಮ ನೀವು ಯಾರೆಂದು. ಆಕೆ ಮಾತನಾಡಲಿಲ್ಲ. ಮನೆಯ ಒಳಗಡೆ ನೇರವಾಗಿ ಬಂದು ಚಾಪೆಯ ಮೇಲೆ ಕುಳಿತುಕೊಂಡಳು. ನಾನು ನನಗರಿವಿಲ್ಲದಂತೆ ಆನಂದದಿಂದ ಆಕೆಯ ಪಾದಕ್ಕೆ ಎರಗಿದೆ. ಯಾರು ತಾಯಿ ನೀನು ಅಂತ. ಆಕೆ ನನ್ನ ತಲೆಯನ್ನು ಸವರ್ತಾ ಇದ್ಲು. ತಾಯಿ ಮಗುವಿನ ತಲೆಯನ್ನು ಮಲಗಿಸ್ಕೊಂಡು ಸವರ್ತಾಳಲ್ಲ ಆ ಥರ. ನಾನು ಆಕೆ ಕಾಲ ಮೇಲೆ ಪಾದದ ಮೇಲೆ ಕಣ್ಣು ಇಟ್ಟಿದ್ದೆ. ಆಗ ಆ ಧ್ವನಿ ಕೇಳಿತು, ಮಗು ಕತ್ತೆತ್ತು ನೋಡು ಎಂದಾಗ ನನ್ನ ಉದರ ಭಾಗ ಎಲ್ಲ ಕಾಲ ಮೇಲಿತ್ತು. ಹಾಗೆ ನನ್ನ ಕತ್ತೆತ್ತಿದೆ. ಕತ್ತೆತ್ತಿ ನೋಡ್ತಾ ಇದ್ದೀನಿ. ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಕುಳಿತುಕೊಂಡಿದ್ದರು. ಬರೀ ರಾಯರಲ್ಲ, ಅವರ ಕೈನಲ್ಲಿ ಬ್ರಹ್ಮಕರಾರ್ಚಿತ ಶ್ರೀ ಮೂಲರಾಮನ ವಿಗ್ರಹ. ಕನಸಿನಲ್ಲಿ ಕಂಡಂತೆ ಇರಲಿಲ್ಲ, ಅದು ಪ್ರತ್ಯಕ್ಷವಾಗಿ ಅನುಭವ ಆಗ್ತಾ ಇದೆ ನನಗೆ. ಶ್ರೀರಾಯರನ್ನು ಕಂಡು ಮಾತನಾಡಬೇಕು, ನನ್ನ ಎಷ್ಟೋ ದಿವಸದ ಆಸೆ ನೆರವೇರುತ್ತಲ್ಲ, ಮೊರೆ ಹೋಗಬೇಕು ಅಂತ ನಾಲಿಗೆಯಲ್ಲಿ ಮಾತು ಬರ್ತಾ ಇದೆ. ಮಾತು ಕೇಳಿಸ್ತಾ ಇಲ್ಲ, ಹೊರಗಡೆನೆ ಬರ್ತಾ ಇಲ್ಲ ಮಾತು. ಬರೀ ತುಟಿ ಚಲನೆ ಆಗ್ತಾ ಇದೆ. ತೇಜ ಮಾತನಾಡೋ ಶಕ್ತಿ ಇಲ್ಲದಂತಾಗಿದೆ, ಮೂಕನಂತಾಗಿದೆ ತೇಜ. ನನ್ನ ರಾಯರು ಗುರುಗಳು ರಾಮನನ್ನು ಬಲಕೈನಲ್ಲಿ ಹಿಡಿದುಕೊಂಡು ನನ್ನ ಕಡೆ ತೋರಿಸುತ್ತಿದ್ದಾರೆ. ನನ್ನ ದೇಹ ತಾಯಿಯ ಕಾಲಿನ ಮೇಲೆ ಇದೆ. ತಲೆ ಮಾತ್ರ ಎತ್ತಿ ನೋಡ್ತಿದ್ದೇನೆ. ನನಗೆ ಮುಂದಕ್ಕೆ ಹೋಗೋ ಶಕ್ತಿನೇ ಈಗ ಆಗ್ತಾ ಇಲ್ಲ ತೇಜು. ನನ್ನ ದೇಹ ಬೆವರಿನಿಂದ ತೊಯ್ದಿತ್ತು. ಕಣ್ಣಲ್ಲಿ ಮಾತ್ರ ಪ್ರತ್ಯಕ್ಷ ನೋಡ್ತಿದ್ದೇನೆ ಹೊರತು ಒಂದು ಮಾತು ನನ್ನಿಂದ ಬರ್ತಾ ಇಲ್ಲ. ರಾಯರು ಮೂಲ ರಾಮನನ್ನು ಹಿಡಿದುಕೊಂಡೇ ನನ್ನ ಕಡೆ ನೋಡಿಕೊಂಡು ಮುಗುಳ್ಳೆಗೆ ಮಾತ್ರ ಬೀರುತ್ತಿದ್ದರು. ಹಾಗೆ ಆ ದೃಶ್ಯವೆಲ್ಲವೂ ನಿಧಾನವಾಗಿ ಅದೃಶ್ಯವಾಯಿತು. ನಾನು ಮಾತ್ರ ಚಾಪೆ ಮೇಲೆ ಅಲ್ಲೇ ಮಲಗಿದ್ದೀನಿ. ನನ್ನ ಬಟ್ಟೆ ಎಲ್ಲವೂ ನೀರಿನಿಂದ ತೊಯ್ದಂತೆ ಆಗಿದೆ. ನನ್ನ ವಿದ್ಯೆ, ನಾನು ಗಳಿಸಿದ ಹಣ, ನನ್ನ ಸಂಸಾರ ಎಲ್ಲವೂ ಅದರ ಮುಂದೆ ಶೂನ್ಯವೆನಿಸಿತು ತೇಜ. ನಶ್ವರ ಎನಿಸಿತು ಕಣೋ. ಏನೂ ಬೇಡ ಅನಿಸ್ತು. ನನ್ನ ಆಸೆ ನೆರವೇರಿಸಿದವರು ನನ್ನ ರಾಯರು. ನೀನು ಬಂದು ಹೋದ್ಮೇಲೆ ಇಂಥ ಪವಾಡ ನಡೀತು ನನಗೆ ಅಂತ ಹೇಳಿಕೊಂಡು ಆನಂದ ಬಾಷ್ಪದ ಜೊತೆಗೆ ವ್ಯಕ್ತಪಡಿಸಿದ. ನನಗೂ ಬಹಳ ಆನಂದ ಆಯಿತು. ಆದರೆ ಒಂದು ದುರಂತ ಜೊತೆ ಹೇಳ್ಬೇಕಂದ್ರೆ ದುರಂತ ಆಯ್ತಂತೆ ಕೊನೆಗೆ. ಇನ್ನೊಂದು ವಾರ ಬಿಟ್ಟು ನಾನು ಫೋನ್ ಮಾಡಿದೆ. ಆ ಫೋನ್ ಅವನು ತಗೊಳ್ಳಿಲ್ಲ. ನನಗೆ ದುಃಖದ ವಿಷಯ ಕಾದಿತ್ತೇನೋ ಗೊತ್ತಿಲ್ಲ. ಅವನ ತಾಯಿ ಎತ್ಕೊಂಡ್ಲು ಫೋನ್. ಏನಮ್ಮ ಸುದರ್ಶನ್ ಎಲ್ಲಿ ಅಂತ ಕೇಳಿದೆ. ಅಯ್ಯೋ ನನ್ನ ದುರ್ದೈವಪ್ಪ, ನನ್ನ ಮಗ ನನ್ನ ಬಿಟ್ಟು ಹೋದ. ಸುಮಾರು 4-5 ದಿವಸ ಅವನು ಯಾರ ಜೊತೆ ಮಾತಾಡ್ತಿರ್ಲಿಲ್ಲ. ಅಂದರೆ ಸುಮ್ಮನೆ ಅವನ ಪಾಡಿಗಿರ್ತಿದ್ದ. ಒಂದು ದಿವಸ ಮಲಗಿದ್ದ. ತುಂಬ ಹೊತ್ತಾಯಿತು, ಸುಮಾರು 6 ಗಂಟೆ ಆಯಿತು. ನಾನು ಹೋಗಿ ಸುದರ್ಶನ ಹೇಳು ಬೇಗ, ಇಷ್ಟು ತಡವಾಗಿ ಹೇಳ್ತಿದ್ದೆಲ್ಲ, ಇವತ್ತು ಮಲಗಿದ್ದೆಲ್ಲ ಯಾಕೆ ಅಂತ ಕೇಳಿದೆ. ಹೇಳಲೆ, ನನ್ನ ಧ್ವನಿ ಕೂಡ ಕೇಳಿ ಹೇಳಲಿಲ್ಲ. ನನ್ನ ಹತ್ರ ಹೋಗಿ ಮೈ ಮುಟ್ತೆ. ಮೈ ತಣ್ಣಗಾಗಿತ್ತು. ನನ್ನ ಮಗ ಬಿಟ್ಬಿಟ್ಟು ಹೋಗಿದ್ದಪ್ಪ ಅಂತ ಬಹಳ ದುಃಖದಿಂದ ಹೇಳಿಕೊಂಡಳು ಆ ತಾಯಿ. ನಾನು ಇದನ್ನು ಕೇಳಿ ಇದನ್ನು ನಿಮ್ಮ ಮುಂದೆ ಹೇಳಬೇಕು. ಅದು ನನಗೂ ದುಃಖ ತಡೆಯೋಕ್ಕಾಗಲಿಲ್ಲ. ಇದನ್ನು ಏನಂತ ಹೇಳಲಿ ಮುಂದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ ನಮತಾಂ ನಮತಾಂ ಕಾಮಧೇನವೇ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.